ತಿಂಗಳ ಮೊದಲೇ ವಾರಲ್ಲಿ ಅಮ್ಮಗೆ ಫೋನ್ ಮಾಡಿದ್ವಿ. ನನ್ನ ಮಗಳಿಗೆ ಯಾಕೋ ಇದ್ದಕ್ಕಿದ್ದಾಗ ಜ್ವರ ಬಂದುಬಿಡ್ತು, ವಿಪರೀತ ಜ್ವರ. ಮಗಳು ಹುಟ್ಟಿದ 16 ದಿನದಾಗ ತೋರಿಸಿದ ಮಗಳ 24 ವರ್ಷ ಒಂದಿನ ಡೌಕನಿಗೆ ಕರ್ಕೊಂಡು ಹೋಗಿಲ್ಲ. ಹಂಗೆ ಬಂತು ಏನೋ ಗೊತ್ತಿಲ್ಲ ನನಗೆ. ಮಗಳಿಗೆ ವಿಪರೀತವಾದ ಜ್ವರ ಬಂತು. ಡೌಕನಿಗೆ ಅವ್ರು ಡಾಕ್ಟ್ರೇ ನೋಡಿದ್ರು, ಏನಾಗ್ಯದ? ಸರಿ ಅಮ್ಮ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ಸೋಣ, ಕಿಡ್ನಿಗೆ ಅಳ್ಳಿಗೇನ ಇದಾವೇನು ಅಂದರು. ಸರಿ ಸರ್ ಮಾಡ್ರಿ ಅಂತಂದ್ವಿ. ರಾಯಚೂರಿಗೆ ಬರ್ಕೊಟ್ರು, ರಾಯಚೂರಿಗೆ ಹೋಗಿ ತೋರ್ಸ್ಕೊಂಬಂದ್ವಿ. ಆಮೇಲೆ ಮತ್ತೆ ಅದು ಬಂದು ನೋಡಿದ್ರೆ ಏನಿಲ್ಲ, ನಾರ್ಮಲ್ ರಿಪೇಟು. ಮತ್ತು ಹೆಂಗೆ ಮಾಡಮ್ಮ ಸರ್ ಅಂತಂದ್ರೆ, ಮತ್ತು ಏನು ಎಂಡೋಸ್ಕೋಪ್ ಮಾಡಿಸ್ಬೇಕು, ಆಳೊಟ್ಟಿಗೆ ಬೆಳಗ್ಗೆ ಕರ್ಕೊಂಬರ್ರಿ ಅವ್ರು ಡಾಕ್ಟ್ರೇ. ಸರಿ ಸರ್ ಅಂದ್ ಮತ್ತೆ ಬೆಳಗ್ಗೆ ಕರ್ಕೊಂಡು ಹೋದ್ವಿ. ಅದು ಮಾಡಿದ್ರು, ಅದರಲ್ಲಿ ಏನಿಲ್ಲ ನಾರ್ಮಲ್ ಅಂದರು. ಅಮ್ಮ ಬಾಡಿ ಎಲ್ಲ ಬ್ಲಡ್ ಚೆಕ್ ಮಾಡಿಬಿಡೋಣ ಅಂತ. ಓಕೆ ಸರ್ ಅದರೂ ಚೆಕ್ ಮಾಡಿದ್ರು, ಅದು ನಾರ್ಮಲೇ ಬಂತು. ಮತ್ತೆ ಒಂದಿನ ಹೋದ್ಮೇಲೆ ಮತ್ತೆ ಬ್ಯಾನೆ ಹಾಕಚ್ಚೋದು ನನಗೆ, ಎದೆ ಬ್ಯಾನೆ ಆಗ್ತದ. ಮತ್ತೆ ಫೋನ್ ಮಾಡಿಲ್ಲ ಅಂತ ಅವ್ರ ಅಪ್ಪಗಪ್ಪ ಹಿಂಗೆ ಆಗ್ತದೆ. ಅಲ್ಲಿ ಒಬ್ಬ ಡಾಕ್ಟ್ರು ಬರ್ತಾರೆ, ಅದೇ ಎದೆ ಸ್ಕ್ಯಾನಿಂಗ್ ಅಂತ ಒಳಗೆ ಟೆಸ್ಟ್ ಮಾಡಲಿಕ್ಕೆ. ಅಲ್ಲಿಗೆ ಬರ್ಕೊಟ್ರು. ಅವರಪ್ಪ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಬಂದ, ಅದು ನಾರ್ಮಲ್ ಬಂದುಬಿಡ್ತು. ಆಯ್ತು, ಮಗಳು ಎದ್ದಳ್ಳಿಲ್ಲ, ಮಲ್ಕೊಂಡೇ ಬಿಟ್ಲು, ಎದ್ದಳಲಿಲ್ಲ. ಒಟ್ಟು 15 ದಿನ ಆಯ್ತು ಎದ್ದಳ್ಳಿಲ್ಲ. ನಮ್ಗೆ ಜಗ್ಗೆ ದುಃಖ ಆಗಿಬಿಡ್ತು ಮಗಳ ವಿಷಯ. ಯಾವನ್ನಸ್ತಳು, ದೇವ್ರೆ ಯಾರ ಕಣ್ಣು ಬಿತ್ತೋ ಏನಾಯ್ತೋ ಗೊತ್ತಿಲ್ಲ ನನಗೆ, ನೀನು ಹೇಗಾದ್ರೂ ಮಾಡಿ ನನ್ನ ಮಗಳ ಬದುಕಿಸ್ಬೇಕು. ಊಟ ಮಾಡಬೇಕಾದ್ರೆ ಬಾಯಿ ತೆರೆಯೋಕ್ಕೆ ಆಗ್ತಿರ್ಲಿಲ್ಲ, ಸ್ಪೂನ್ ತಗೊಂಡು ಗೆಸಿ ಬಾಯಲ್ಲಿ ಅನ್ನ ಹಾಕ್ಕಂತಿದ್ಲು. ನನಗೆ ಜಗ್ಗೆ ದುಃಖ ಆಯಿತು. ಅಮ್ಮಗೆ ಬುಧವಾರ ದಿನ ಫೋನ್ ಮಾಡಿದೆ ನಾನು, ಅಮ್ಮ ನನ್ನ ಮಗಳಿಗೆ ಹಿಂಗಾಗ್ಯದ, ರಾತ್ರಿ 9 ಗಂಟೆ ಹಿಂಗಾಗ್ಯದಮ್ಮ ಅಂದರೆ, ಮಗಳಿಗೇನೋ ದುರಾತ್ಮ ಹಿಡಿದದ. ಒಂದು ತೆಂಬಿಗೆ ನೀರು ತಗೊಂಡು ಎಣ್ಣೆ ಹಾಕಿ ಮಗಳು ಮಕ್ಕದ ಮೇಗ ತೊಳೆ, ಆ ದುರಾತ್ಮ ಈಗ ಹೊರಗೆ ಬರ್ತದ ಅಂತ ಕೇಸಿ ಹೇಳಿದ್ರು ಅಮ್ಮ. ಸರಿ ಅಮ್ಮ ಅಂತ ಕೇಸಿ ಹಾಸಿಗೆಲ್ಲೇ ಮಲಗಿದ್ಲು. ನಮ್ಮ 2ನೇ ಹುಡುಗಿ ನೀರು ಹಾಕಿ ನಾನು ಕೊಟ್ಲಮ್ಮ ತೊಳೆ ಅಂತ. ತೊಳೆದು ಕೂಡಲೇ ಹೊರಗೆ ಬಂದುಬಿಡುತ್ತೆ ಅಮ್ಮ, ಹೊರಗೆ ಬಂದುಬಿಡುತ್ತೆ. ಹೊರಗೆ ಬರೋಣ, ಇಲ್ಲ ನಾನು ಹೋಗ್ತೀನಿ ಇಲ್ಲಿರಲ್ಲ, ನಾನು ಹೋಗ್ತೀನಿ ಇಲ್ಲಿರಲ್ಲ. ಸರಿ ಹೋಗಿಬಿಡು, ಇರಬೇಡ ನಮ್ಮ ಮನೆಯಲ್ಲಿ, ದೇವ್ರ ಅಗ್ನಿ ಇಳಿದು ಬರ್ತದೆ. ಈಗ ನಾ ಅಯ್ಯಗೆ ಫೋನ್ ಮಾಡ್ತೀನಿ, ಪ್ರೇಯರ್ ಮಾಡ್ತಾರೆ, ನೀನು ಸುಟ್ಟು ಹೋಗ್ತಿದ್ದೀನಿ ನೋಡಿ, ನೀನು ಇರಬೇಡ ನಮ್ಮ ಮನೆಯಲ್ಲಿ. ನೀನು ಹೆಂಗೆ ಬಂದಿದ್ದ ಆ ದಾರಿ ಹಿಡ್ಕೊಂಡು ನೀನು ಹೋಗು, ನಡಿ. ಇಲ್ಲ ನನ್ನ ಹೊರ ಕಳಿಸ್ರಿ, ನಾನು ನಿಂದ್ರೆ ಒಂದು ಕ್ಷಣ ಕೂಡ ಇಲ್ಲಿ ನಿಂದ್ರಲ್ಲ ಅಂತ. ಲಾಸ್ಟಿಗೆ ಅಪ್ಪನ ತಲೆಗೆ ಬಂದೀವಿ, ಪ್ರೇಯರ್ ಮಾಡ್ಕೊಂಡಿವಿ. ಹೇಳ್ದ ಅಪ್ಪ ಕೂಡ, ಅಮ್ಮ ಏನು ಹೇಳಿಲ್ಲೋ ಅಪ್ಪ ಅದೇ ಹೇಳ್ದ. ದೇವರ ಆತ್ಮ ಅವ್ರು ಕೂಡ ಮಾತಾಡಿದ್ರು, ಪರಿಶುದ್ಧ ಆತ್ಮ ಅವ್ರು ಕೂಡ ಮಾತಾಡಿ, ರಾಯಚೂರ್ಲಿದ್ದ ಬಂದಿರಿ ಮಕ್ಕಳೇ, ನೀವು ಮುಂದೆ ಬರ್ರಿ. ಇವತ್ತು ಮಗಳು ಜ್ಯೋತಿ ಕತ್ಲಾಗಿ ಮನೆಗೆ ಹೋಗಲ್ಲ, ಬೆಳಕಾಗಿ ಮನೆಗೆ ಹೋಗ್ತಾಳೆ. ಮನೆಗೆ ಬರ್ರಿ ಅಂತ, ಇಲ್ಲಿಗೆ ಬರ್ರಿ, ಮುಂದೆ ಬಂದು ಪ್ರೇಯರ್ ಮಾಡಿಸ್ಕೊಂಡಿವಮ್ಮ. ಮಗಳಿಗೆ ಅದ್ಭುತ ರೀತಿಯಲ್ಲಿ, ಆಶ್ಚರ್ಯ ರೀತಿಯಲ್ಲಿ ಸ್ವಸ್ಥತೆ ಆಯಿತು. ಈಗಾದ್ರೂ ಆ ಮಗಳಿಗೆ ಯಾವದಿಲ್ಲ. ಹೋಗಿ ಸೋಮವಾರ ಇಳಿದ್ವಿ, ಮಂಗಳವಾರೇ ಡ್ಯೂಟಿಗೆ ಹೋಗಿಬಿಟ್ಲು. ಮಗಳ 3 ಮಕ್ಕಳ ಕರ್ಕೊಂಬಂದಿನಿ. ನನಗೇನಕ್ಕಮ್ಮ ತೋರಿಸ್ತೀರ? ನಾನು ಹಾಸ್ಪಿಟಲ್ ಡಾಕ್ಟ್ರು. ಕಿಡ್ನಿ ಸ್ಕ್ಯಾನಿಂಗ್ 1ನೇ ರಿಪೋರ್ಟು, 2ನೇ ರಿಪೋರ್ಟು, 3ನೇ ರಿಪೋರ್ಟು, 4ನೇ ರಿಪೋರ್ಟು, ಎಲ್ಲ ರಿಪೋರ್ಟು ಕೆಳಗಿಟ್ಬಿಡಿ ಅಪ್ಪನ ಪಾದದಲ್ಲಿ. ಅಪ್ಪ ಹೇಳ್ತಾರೆ, ನಾನೇ ನಿನ್ನ ಆರೋಗ್ಯ ನಿಧಿಯಾದ ನಾನೇ ನಿನ್ನ ಪರಿಹಾರಿಯಾದ ಕರ್ತನ. ಎಲ್ಲ ರಿಪೋರ್ಟ್ಗಳು ಇಲ್ಲ ಇವತ್ತು, ಎಲ್ಲ ನಿಲ್ಲಾಗಿ ಹೋಗುತ್ತೆ. ಡಾಕ್ಟರ್ 100 ರಿಪೋರ್ಟ್ ಬರೀಬೋದು, ಅದು ಅಪ್ಪ ಬರೆಯೋದು ಒಂದೇ ವರ್ಡು, ನನ್ನ ಗಾಯಗಳಿಂದ ನೀನು ಗುಣವಾಗಿ. ಅಣ್ಣನಂತ ಬೇಗ ಸ್ಕೂಲಿಗೆ ರೆಡಿ ಆಗು, ಬಿಟ್ಟು ಬರ್ತೀನಿ ಗಾಡಿ ಮೇಲೆ ಅಂದ್ಗೇಸಿ. ಅವ್ನಿಗೆ ಏನಾಯಿತು ಏನಿಲ್ಲ ಗೊತ್ತಿಲ್ಲ, ಹೋಗೋ ಮನುಷ್ಯ ಬಿಡ್ತಂತ ಕಲಸಿ ಹೋಗ್ಬಿಟ್ಟ ಮನೆ ಬಿಟ್ಟು. ಮುಂಜಾನೆದ ರಾತ್ರಿವರೆಗೆ ಹೇಳಿಲ್ಲ. ರಾತ್ರಿ 7ವರೆಗೆ ಫೋನ್ ಮಾಡಿದ್ರು, ಅಣ್ಣನ ಮಗ ಇಲ್ಲ ಕಳೆದೋಗ್ಯಾನ ಅಂದ್ಗೇಸಿ. ನನ್ನ ಮಗ ಫೋನ್ ಮಾಡ್ದೆ, ಅಮ್ಮ ಮಾಮನ ಮಗ ಇಲ್ಲ ಅಂತ, ಅಯ್ಯಪ್ಪ ಕಳೆದೋಗ್ಯಾನ ಅಂತ.
ಸರಿ ಅಂತ ಕೇಳಿಸಿ ಅಣ್ಣಗೆ ಫೋನ್ ಮಾಡಿದ್ನಮ್ಮ. ಅಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಜಗ್ಗಿ ಅದು ಅಳಕ್ಕೆ ಹಚ್ಬಿಟ್ಟ. ಅಣ್ಣ ಅಳಬೇಡ, ನಾನು ಅಪ್ಪಗೆ ಫೋನ್ ಮಾಡ್ತೀನಿ, ಎಲ್ಲಿಗೆ ಹೋಗಲ್ಲ, ನಿನ್ನ ಮಗ ಮತ್ತೆ ಮನೆಗೆ ಬರ್ತಾನ ಅಂತ ಕೇಳಿಸಿ. ಆಗಲೇ ಸಡಲ್ಲ ಅಪ್ಪಗ ಅಮ್ಮಗ ಫೋನ್ ಹಚ್ಚಿ ಹೇಳಿದೆ. ಅಪ್ಪ ಅಮ್ಮ ಅಂದರು ಎಲ್ಲಿಗೆ ಹೋಗಲ್ಲ, ಮಗ ಇದಾನ, ಸ್ವಲ್ಪ ಭಯಪಟ್ಟು ಅಂಜಿಕೊಂಡು ಹೋಗೋಣ ಮಗನೇ, ಏನಾಗಲ್ಲ, ನಿನ್ನ ಅಣ್ಣನ ಮಗ ತಿರುಗಿ ಬರ್ತಾನ ಅಂತಂದರು. ಹೇಳೋಣ 14ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಒಬ್ಬರು ಅಣ್ಣಗೆ ಫೋನ್ ಮಾಡಿದ್ರಂತ, ನಿನ್ನ ಮಗ ಒತ್ತೂರ್ನ್ಯಾಗ ಇದೇನ ಅಂತ ಕೇಳಿಸಿ. ಆ ಸಡಲ್ಲೇ ಅಣ್ಣ ಒತ್ತೂರಿಗೆ ಹೋದರೆ ಒಂದು ಅಂಗಡಿ ತಲ್ಲಿ ಕುಂತ್ಕೊಂಡಿದ್ನಂತ. ಅಪ್ಪನ ನೋಡಿ ಹತ್ತು ಬಿಟ್ನಂತ ಜಗ್ಗೆ. ಇರ್ಲಿ ಬಾಪ, ಯಾಕೆ ಅಳ್ತಿದ್ದಿ, ನಿನಗಿಷ್ಟಿದ್ರೆ ಓದು, ಇಲ್ಲಾಂದ್ರೆ ಬೇಡ, ನಿನ್ನ ಸಾಲಿಗೆ ಆದ್ರೆ ಕಳ್ಸಂಗಿಲ್ಲ, ನಾನು ಮನೆ ಬಿಟ್ಟು ಮಾತ್ರ ಹೋಗ್ಬೇಡ, ನೀನು ಸಿಕ್ಕಿದ್ದಿ ಸಾಕು ಅಂತ ಕೇಳಿಸಿ ಹೇಳಿದ್ನಂತ. ಎರಡು 2023ರಲ್ಲಿ ನಾನು ಅಪ್ಪನ ವಾಕ್ಯ ನೋಡ್ತಿದ್ದೆ. ಅಪ್ಪನ ವಾಕ್ಯ ನೋಡ್ತಿರುವಾಗ ಅದು ವಾಕ್ಯ ಒಂದು ಡಿಫ್ರೆಂಟ್ ಆಗಿತ್ತು. ವಾಕ್ಯ ಅದು ಡಿಫ್ರೆಂಟ್ ಆಗಿರೋವಾಗ ದಿನಾಲು ನೋಡ್ತಿದ್ದೆ ನಾನು. ನಮ್ಮ ಮನೆಯಲ್ಲಿ ಸ್ವಲ್ಪ ಅವಾಗವಾಗ ದುಃಖ ಕಷ್ಟ ಕಣ್ಣೀರು ಇರ್ತಾ ಇತ್ತು. ಇದು ನೋಡಿದರೆ ನನಗೆ ಸ್ವಲ್ಪ ಸಮಾಧಾನ ಅನಿಸ್ತಿತ್ತು. ಅವಾಗ ನೋಡಿದ್ರೆ ಕೂಡಲೇ ಸಮಾಧಾನ ಆಗ್ತಿತ್ತು ಮನೆಯಲ್ಲಿ. ಆದರೆ ಮತ್ತೆ ಅಣ್ಣಗೆ ಫೋನ್ ಮಾಡಿದೆ ನಾನು, ಬೆಂಗಳೂರಲ್ಲಿ ಅಣ್ಣ ಇದ್ದ. ಅಣ್ಣ ಹಿಂಗೆ ರೈಸ್ ಮಿನಿಸ್ಟ್ರ್ ಅಂತ ನಾನು ಒಂದು ವಾಕ್ಯ ನೋಡ್ತಿದ್ದೀನಿ, ಅದು ಎಲ್ಲೈತೆ ಅಂತ ಸ್ವಲ್ಪ ಕಂಡುಕೋ ಅಂತ. ಅಣ್ಣ ಹೋಗಿ ಬಾಮ್ಮ, ನಾ ಹೋಗಿ ಬಂದ್ರೆ ಏನು ಲಾಭ, ನೀನು ಬಾ, ನಾ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಅಂತ ಕೇಸಿ ಹೇಳಿದ್ರು. ಸರಿ ಅಂತಂದು ನಾನು ನಮ್ಮ ಮನೆಯವ್ರು ಇಬ್ಬರೇ ಬಂದಿವಿ. ಅವಾಗ ಬಂದರೆ ಅಣ್ಣ ಕರ್ಕೊಂಬಂದ. ಬರ್ತೀವಿ ಅಣ್ಣ ಇಲ್ಲಿ ಟೂಬ್ರಳ್ಳಿಯಲ್ಲಿ ಇರ್ತಾನೆ. ಕರ್ಕೊಂಡು ಬರ್ತಾನೆ ನನಗೆ ಕುಂದ್ರಕ್ಕೆ ಆಗ್ತಿಲ್ಲ ಗಾಡಿ ಮೇಲೆ. ಅಣ್ಣ ಎಲ್ಲಿಗೆ ಕರ್ಕೊಂಡು ಹೋಗ್ತಿದ್ದೆ ನೋಡಿದ್ದೆ ಇಲ್ಲ, ಸುಮ್ಮನೆ ಕರ್ಕೊಂಡು ಹೋಗ್ತಿದ್ದೆ, ತಿರುಗಿಸ್ತಿದ್ದಿ. 12 ಗಂಟೆ ಆಯಿತು, ಅಲ್ಲಿ ನಮ್ಗೆ ಚೇರ್ ಸಿಗಲ್ಲ ಏನಿಲ್ಲ, ಫೋನ್ಯಾಗ ನೋಡ್ತಾ ಇದ್ದೀನಿ ನಾವು ಹೊರಗೆ ನಿಂದಿರ್ಬೇಕು ತಗ, ನನಗೇನು ಆಶೀರ್ವಾದ ಆಗಲ್ಲ, ನೀನು ಹೆಂಗನ ಮಾಡಿ ನಾನು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಆಯಿತಾ, ಬಾ ನೀನು ಅಂದ. ಬರ್ತಾ ಬಂದ್ವಿ ಅಮ್ಮ. ಬಂದರೆ ಚೇರ್ಗಳಿಲ್ಲ. ಬಂದ್ವಿ, ಹೆಂಗೆ ಬಂದಾಗ ಇದೇ ರೂಮ್ನಲ್ಲಿ ಹೊರಗಡೆಗೆ ಇದೆ ಬಾಕ್ಲಲ್ಲಿ ನಿಂತ್ಕೊಂಡ್ವಿ. ಹೊರಗಡೆ ಕುಂತ್ಕೊಂಡು ವಾಕ್ಯ ಕೇಳಿದ್ವಿ. ಆಮೇಲೆ ಅಯ್ಯವ್ರು ಕರೆದ್ರು, ಒಂದು ಊರ್ಲಿದ್ದ ಬಂದಿರಿ ನೀವು, ಒಂದು ಕಷ್ಟದಲ್ಲಿ ಬಂದಿರಿ, ಬರ್ರಿ ಮುಂದಕ್ಕೆ. ಕರೆದ ಮೇಲೆ ನಾವು ಬಂದಮೇಲೆ ಪ್ರೇಯರ್ ಮಾಡಿದ್ರು ಅಯ್ಯ. ನಾವು ಸ್ವಲ್ಪ ಬೇಸ್ ಅನಿಸಿತು, ಆರಾಮಾಯಿತು. ಹೋದ್ಮೇಲೆ ಮತ್ತೆ ನಮ್ಮ ತಮ್ಮನ ಹೆಂಡ್ತಿಗೆ ಫೋನ್ ಮಾಡಿದೆ ನಾನು. ಯಶೋದ ಹಿಂಗೆ ಒಂದು ಗ್ರೈಸ್ ಮಿನಿಸ್ಟ್ರ್ ವಾಕ್ಯ ನೋಡೋಕೆ ಹಚ್ಚೀನಿ, ನಿಮ್ಮ ತಮ್ಮನ ಮಗಳಿಗೆ ಆರಾಮಿಲ್ಲಲ್ಲ, ಅಲ್ಲಿಗೆ ಕಳ್ಸಕ್ಕೆ ಕೊಡು, ಬೇಸಾಗ್ತದೆ. ನಾನು ಹೋಗಿ ಬಂದೆ, ನನಗೆ ಸ್ವಲ್ಪ ಪರವಿಲ್ಲ, ಚೆನ್ನಾಗಿ ಅನಿಸ್ತೈತೆ, ನನಗೆ ವಾಕ್ಯ ಕೇಳ್ತಿದ್ದೀನಿ ಅಂತ. ಅವ್ರ ಮನೆಗೆ ಹೋಗಿ ಹೇಳಿ ಬಂದೆ. ಅವ್ರ ಮಾನವಿಗೆ ಹೋಗಿ ಹೇಳಿ ಬಂದ್ರೆ ಆಕೆ ಅವ್ರ ತಮ್ಮಗೆ ಹೇಳಿದ್ಲು. ಅವ್ರ ತಮ್ಮ ನಮ್ಮನ್ನು ಕೇಳಿದೆ, ಎಲ್ಲಿ ಅಂಕಲ್ ಹೆಂಗೆ ಹೋಗ್ಬೇಕಂತ. ಇವರೆಲ್ಲ ಹೇಳಿಕೊಟ್ರು. ನೀವು ನೋಡಿರ್ತೀರಿ ಸುರೇಶ್ ಅಂತ ಒಂದು ಕಿವಿ ಇದ್ದಿದ್ದಿಲ್ಲಲ್ಲ, ಸಣ್ಣ ಮಗು, ಆ ಕೂಸಿನ ನಾವಿಲ್ಲಿ ಕಳಿಸ್ಕೊಟ್ಟಿವಿ. ಹೋದ್ಮೇಲೆ ನಮಗೆಲ್ಲರಿಗೂ ಒಳ್ಳೇದಾಯಿತು. ಆಮೇಲೆ ಮಕ್ಕಳಿಗೂ ಎಜುಕೇಷನ್ದಲ್ಲಿ ನಮ್ಗೆ ತ್ರಾಸಿತ್ತು. ಮಕ್ಕಳಿಗೆ ಅಂತಿರು ಜನ, ನೀವು ಇಬ್ಬರು ಕೂಲಿ ಮಾಡೋರ ಮಕ್ಕಳು ಹೆಂಗೆ ಓದಿಸ್ತ್ರಿ, BS ನರ್ಸಿಂಗ್ ಅಂತೀರಿ, ಈ ಕಡೆ ಡಿಗ್ರಿ ಇದಾರ, ಈ ಕಡೆ LKG BKS ಅಂತೀರಿ, ಹೆಂಗೆ ಓದಿಸ್ತ್ರಿ, ಏನು ಸಾಧ್ಯ ನಿಮ್ಗೆ ಓದ್ಸಕ್ಕೆ, ಆ ಕರ್ತರು ನೋಡ್ಕೊಂತ. ಅಪ್ಪ ಹೇಳ್ತಾನಲ್ಲ, ನೀನು ಕರ್ತರು, ನಾನು ಕುರುಬರು, ನನಗೆ ಯಾವ ಕೊರತಿಲ್ಲ ಅಂತ ನೀನು, ದೇವರು ಯಾವ ಕೊರತಿಲ್ಲದಂತೆ ನಿಮ್ಮನ್ನು ನಡೆಸ್ತಾರ. ಅದಕ್ಕಂತೆ ನಾನು ದಿನ ಪ್ರೇಯರ್ ಮಾಡೋದು, ಕರ್ತರು ನಮ್ಮ ಕುರುಬರು, ನಮ್ಮ ಕುಟುಂಬಕ್ಕೆ ಯಾವ ಕೊರತೆ ಇಲ್ಲ ಅಂತ. ಅವಾಗ ನನ್ನ ಮಗಳು BS ನರ್ಸಿಂಗ್, ಒಬ್ಬ ಮಗಳು ಇನ್ನೊಬ್ಬ ದೊಡ್ಡಕ್ಕಿನೂ ನರ್ಸಿಂಗೆ, ಇನ್ನೊಬ್ಬ ಮಗಳು ಡಿಗ್ರಿ ಫೈನಲ್ ಇಯರ್. ಇವಾಗ ಮಗ ಲಾಂಗ್ ಟರ್ಮಿ ಬೆಂಗಳೂರಿಗೆ ಬಂದಿದ್ದಾನೆ, ನನಗೆ ಎಷ್ಟೊತ್ತಿದ್ರೆ MBS ಸೀಟು ಬೇಕು, ನಾನು ಓದುತ್ತೀನಿ ಅಂತ. ಈಗ ನಮ್ಮನ್ನ ಗಮ್ಮತ್ತು ಮಾಡ್ತಾಯಿದ್ದಾರೆ. ಏನಂತ ಗಮ್ಮತ್ತು ಮಾಡ್ತಾರೆ ಅಂದರೆ, ನಿಮ್ಗೆ ಇರೋಕೆ ಸರಿಯಾಗಿ ಮನೆಯೇ ಇಲ್ಲಲ್ಲ, ಹೆಂಗೆ ಓದಿಸ್ತ್ರಿ. ಒಬ್ಬಾಕಿ BS ನರ್ಸಿಂಗ್ ಫೈನಲ್ ಇಯರ್ ನಿಂತ್ಕೊಂಡ್ಬಿಟ್ಲು. ಇವಾಗ ಒಬ್ಬಾಕಿ ನರ್ಸಿಂಗ್ ಮಾಡೋಕೆ ಹಚ್ಚಾಳ, ಒಬ್ಬಾಕಿ ಡಿಗ್ರಿ ಮುಗೀತು, ಮತ್ತು ಅವನ್ನ ಲಾಂಗ್ ಟರ್ಮ್ ಕಳಿಸ್ಯಾರ, ಹೆಂಗೆ ಓದಿಸ್ತಾರ ಅವರು ಅಂತ ಕೇಸಿ ಹೊಲ್ದುಗಳಲ್ಲಿ ಕೆಲಸ ಮಾಡಲ್ಲಿ ಮಾತಾಡ್ತಾರಂತಮ್ಮ. ಆದರೆ ಅವರು ಏನೇ ಮಾತಾಡಲಿ, ನನ್ನ ದೇವರು ನನ್ನ ಕುಟುಂಬದ ಕೈ ಬಿಡಲಿಲ್ಲ. ಲಾಂಗ್ ಟರ್ಮ್ಗೆ ಹೋಗಿರುವಂಥ ಮಗ ಕೂಡ ಅಪ್ಪ ಹೇಳಿದ್ದಾನ, ಪ್ರೇಯರ್ ಮಾಡಿಸಿದ್ವಿ. ಅಮ್ಮಗೆ ಫೋನ್ ಮಾಡಿದಮ್ಮ, ನನ್ನ ಮಗ ಹಿಂಗಂತಾನ ಅಂತ ಫೋನಲ್ಲಿ ಕೇಳಿದೆ.
ಏನು ಮಾಡ್ತಾನಂತ ಮಗಳೇ ಅಂತ. ಅಮ್ಮ ಲಾಂಗ್ ಟರ್ಮ್ಗೆ ಓದ್ತೀನಿ, ನಾನು MBBS ಡಾಕ್ಟ್ರ್ ಆಗ್ಬೇಕಂತಾನ. ಕಳಿಸಿಕೊಡು, ಎದಕ್ಕೆ ಚಿಂತೆ ಮಾಡ್ತಾ, ಅಪ್ಪ ನೋಡ್ಕೊಂತಾನ, ಕಳಿಸಿ ನೀನು ಮುಂದೆ ನೋಡಿ ಅಂತ. ಅಮ್ಮ ಹೇಳಿಲ್ಲ. ನನಗೆ ನಮ್ಮಿಬ್ಬರಿಗೆ ಒಳ್ಳೆ ಧೈರ್ಯ ಬಂತು. ಸ್ವಲ್ಪ ಪರವಿಲ್ಲ, ಅಮ್ಮ ಹೇಳಲ್ಲ, ಆಗ್ತದಂದರೆ ಆಗ್ತದೆ, ನೋಡಮ್ಮ ಅಂದರೆ ಅದು ಸ್ವಲ್ಪ ಆಗಲ್ಲ ಅಂದ್ಕೇಸಿ ಆಗ್ತದಮ್ಮ ಅಂತ ಕೇಸಿ. ಅಮ್ಮ ಯಾವ ಒಂದು ಕಾಲೇಜಿಗೆ ಕಳಿಸ್ಲಮ್ಮ ಅಂತ ನಾ ಕೇಳಿದೆ. ನನಗೊಂದು ನಂಬಿಕೆ ಅವ್ರ ಮೇಲೆ ಇವಾಗ ಬಂದದ್ದು ಅವಾಗಲಿದ್ದ. ಅಂದರೆ ಆ ಮಗನಿಗೆ ಯಾವ ಕಾಲೇಜ್ ಇಷ್ಟ ಆ ಕಾಲೇಜಿಗೆ ನೀನು ಕಳಿಸ್ಕೊಡಮ್ಮ, ಆಕಾಶ ಕಾಲೇಜಿಗೆ ಹೋಗ್ತಾನಂತ. ಕಳಿಸ್ಕೊಡು ಮಳ, ಧಾರಾಳವಾಗಿ ಕಳಿಸ್ಕೊಡು, ಭಯ ಪಡಬೇಡ, ದೇವ್ರು ನಡೆಸ್ತಾನ, ಕಳಿಸ್ಕೊಡು. ಇವತ್ತು ಮಗ ಬರಬೇಕಾಗಿತ್ತು, ಇವತ್ತು ಟೆಸ್ಟ್ ಇದೆ ಅಂತ. ಅಮ್ಮ ನಾನು ಬರೋಕ್ಕಾಗಲ್ಲ, ನೆಕ್ಸ್ಟ್ ಮಾಮನ ಕರ್ಕೊಂಡು ನಾನು ಹೋಗ್ತೀನಿ, ನೀವು ಸಾಕ್ಷ್ಯನೇ ಹೇಳು, ನನಗೋಸ್ಕರ ಪ್ರೇಯರ್ ಮಾಡು ಸಾಕು, ನಾನು ಟೆಸ್ಟ್ ಬರ್ತೀನಿ ಅಂತ. ಆಯ್ತಪ್ಪ ಅಂತ ಕೇಸಿ ಹೇಳಿದ್ದೀನಿ ಅಮ್ಮ. ಮತ್ತು ಇನ್ನೊಂದು ಏನಂದರೆ, ಮೊನ್ನೆ ಹೋದ ತಿಂಗಳ ಮೊದಲೇ ವಾರಲ್ಲಿ ಅಮ್ಮಗೆ ಫೋನ್ ಮಾಡಿದ್ವಿ. ನನ್ನ ಮಗಳಿಗೆ ಯಾಕೋ ಇದ್ದಕ್ಕಿದ್ದಾಗ ಜ್ವರ ಬಂದುಬಿಡ್ತು, ವಿಪರೀತಾದ ಜ್ವರ. ಮಗಳು ಹುಟ್ಟಿದ 16 ದಿನದಾಗ ತೋರಿಸಿದ ಮಗಳ 24 ವರ್ಷ ಒಂದಿನ ಡೌಕನಿಗೆ ಕರ್ಕೊಂಡು ಹೋಗಿಲ್ಲ, ಒಂದು ಅಂತರ ಕಟ್ಟಿಲ್ಲ, ಒಂದು ಸೊಂದು ಕಟ್ಟಿಲ್ಲ, ಯಾವ್ದಿಲ್ಲ ನನ್ನ ಮಕ್ಕಳಿಗೆ ದೇವ್ರ ಕೃಪೆಯಿಂದ. ಅದು ಹೆಂಗೆ ಬಂತು ಏನೋ ಗೊತ್ತಿಲ್ಲ ನನಗೆ. ಮಗಳಿಗೆ ವಿಪರೀತವಾದ ಜ್ವರ ಬಂತು, ಡೌಕನಿಗೆ ಅವ್ರ ಡಾಕ್ಟ್ರೇ ನೋಡಿದರು. ನೋಡಿಗೆಸಿ ಮತ್ತೆ ನಾವು ಓದ್ವಿ, ಹುಡುಗಿ ಏನು ಗೊತ್ತಾಗ್ತದ ಅಂತ ಇಬ್ಬರು ಹೋಗಿಸಿ, ಸರ್ ಏನಾಗದಂತ ಗೊತ್ತಿಲ್ಲ, ಏನಾಗ್ಯದ, ಸರಿ ಅಮ್ಮ ಹೊಟ್ಟೆ ಸ್ಕ್ಯಾನಿಂಗ್ ಮಾಡ್ಸೋಣ, ಕಿಡ್ನಿಗೆ ಅಳ್ಳಿಗೇನ ಇದಾವೇನು ಅಂದರು. ಸರಿ ಸರ್ ಮಾಡಿರಿ ಅಂತಂದ್ವಿ. ರಾಯಚೂರಿಗೆ ಬರ್ಕೊಟ್ರು, ರಾಯಚೂರಿಗೆ ಹೋಗಿ ತೋರ್ಸ್ಕೊಂಬಂದ್ವಿ. ಬೆನ್ನಿಗೆ ಏನಾನ ಏಟು ಬಿದ್ದಿತ್ತೇನಮ್ಮ, ಸಣ್ಣ ಮಗಳಿದ್ದಾಗ ಬೆಂಚು ತೆಗಲಿತ್ತು ಸರ್ ಅಂದ್ವಿ. ಅದು ಎಕ್ಸ್ರೇ ಮಾಡಿಸ್ರಿ ಅಂದರು, ಅದು ಎಕ್ಸ್ರೇ ಮಾಡಿಸಿದ್ವಿ. ಆಮೇಲೆ ಮತ್ತೆ ಅದು ಬಂದು ನೋಡಿದ್ರೆ ಏನಿಲ್ಲ, ನಾರ್ಮಲ್ ರಿಪೇಟು. ಮತ್ತು ಹೆಂಗೆ ಮಾಡಮ್ಮ ಸರ್ ಅಂತಂದರೆ, ಮತ್ತು ಏನು ಎಂಡೋಸ್ಕೋಪ್ ಮಾಡಿಸ್ಬೇಕು, ಆಳೊಟ್ಟಿಗೆ ಬೆಳಗ್ಗೆ ಕರ್ಕೊಂಬರ್ರಿ ಅವ್ರು ಡಾಕ್ಟ್ರೇ. ಸರಿ ಸರ್ ಅಂದ್ ಮತ್ತೆ ಬೆಳಗ್ಗೆ ಕರ್ಕೊಂಡು ಹೋದ್ವಿ, ಅದು ಮಾಡಿದ್ರು, ಅದರಲ್ಲಿ ಏನಿಲ್ಲ ನಾರ್ಮಲ್ ಅಂದರು. ಮತ್ತು ಏನಂದ್ರೆ ಅಮ್ಮ ಬಾಡಿ ಎಲ್ಲ ಬ್ಲಡ್ ಚೆಕ್ ಮಾಡಿಬಿಡೋಣ ಅಂತ. ಓಕೆ ಸರ್ ಅದರೂ ಚೆಕ್ ಮಾಡಿದ್ರು, ಅದು ನಾರ್ಮಲೇ ಬಂತು. ಮತ್ತೆ ಒಂದಿನ ಹೋದ್ಮೇಲೆ ಮತ್ತೆ ಬ್ಯಾನೆ ಹಾಕಚ್ಚಿದ್ದು ನನಗೆ, ಎದೆ ಬ್ಯಾನೆ ಆಗ್ತದ. ಮತ್ತೆ ಫೋನ್ ಮಾಡಿಲ್ಲ ಅಂತ ಅವ್ರ ಅಪ್ಪ ಹಿಂಗೆ ಆಗ್ತದೆ. ಅಲ್ಲಿ ಒಬ್ಬ ಡಾಕ್ಟ್ರು ಬರ್ತಾರೆ, ಅದೇ ಎದೆ ಸ್ಕ್ಯಾನಿಂಗ್ ಅಂತ, ಒಳಗೆ ಟೆಸ್ಟ್ ಮಾಡಲಿಕ್ಕೆ ಅಲ್ಲಿಗೆ ಬರ್ಕೊಟ್ರು. ಅವರಪ್ಪ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸ್ಕೊಂಬಂದ, ಅದು ನಾರ್ಮಲ್ ಬಂದುಬಿಡ್ತು. ಆಯ್ತು, ಮಗಳು ಎದ್ದಳ್ಳಿಲ್ಲ, ಮಲ್ಕೊಂಡೇ ಬಿಟ್ಲು, ಎದ್ದಳಲಿಲ್ಲ. ಒಟ್ಟು 15 ದಿನ ಆಯ್ತು ಎದ್ದಳ್ಳಿಲ್ಲ. ನಮ್ಗೆ ಜಗ್ಗೆ ದುಃಖ ಆಗಿಬಿಡ್ತು ಮಗಳ ವಿಷಯ. ಯಾವನ್ನಸ್ತಳು, ದೇವ್ರೆ ಯಾರು ಕಣ್ಣು ಬಿತ್ತೋ ಏನಾಯ್ತೋ ಗೊತ್ತಿಲ್ಲ ನನಗೆ, ನೀನು ಹೇಗಾದರೂ ಮಾಡಿ ನನ್ನ ಮಗಳ ಬದುಕಿಸ್ಬೇಕು. ಊಟ ಮಾಡಬೇಕಾದ್ರೆ ಬಾಯಿ ತೆರೆಯೋಕ್ಕೆ ಆಗ್ತಿರ್ಲಿಲ್ಲ, ಸ್ಪೂನ್ ತಗೊಂಡು ಗೆಸಿ ಬಾಯಲ್ಲಿ ಅನ್ನ ಹಾಕ್ಕಂತಿದ್ಲು. ನನಗೆ ಜಗ್ಗೆ ದುಃಖ ಆಯಿತು. ಅಮ್ಮಗೆ ಬುಧವಾರ ದಿನ ಫೋನ್ ಮಾಡಿದೆ ನಾನು, ಅಮ್ಮ ನನ್ನ ಮಗಳಿಗೆ ಹಿಂಗಾಗ್ಯದ, ರಾತ್ರಿ 9 ಗಂಟೆ ಹಿಂಗಾಗ್ಯದಮ್ಮ ಅಂದರೆ, ಮಗಳಿಗೇನೋ ದುರಾತ್ಮ ಹಿಡಿದದ. ಮಗಳಿಗೆ ಚೆನ್ನಾಗಿದ್ದದ್ದು ನೋಡಿ ನೋಡೋಕ್ಕಾಗಿಲ್ಲ ಜನರಿಗೆ, ಕಾಲಲ್ಲಿ ಮಣ್ಣು ತಗೊಂಡು ಮಾಡಿಸ್ಯಾರ. ನೀನು ಮನೆಗೆ ಪ್ರೇಯರ್ ಎಣ್ಣೆ ಐತೆ ಅಂದ. ಅಮ್ಮ ನೀವು ಕೊಟ್ಟದ್ದು ಪ್ರೇಯರ್ ಎಣ್ಣೆ ಐತೆ, ನೀರು ಐತೆ, ಎಲ್ಲ ಐತೆ. ಒಂದು ತೆಂಬಿಗೆ ನೀರು ತಗೊಂಡು ಪ್ರೇಯರ್ ಎಣ್ಣೆ ಹಾಕಿ ಮಗಳು ಮಕ್ಕದ ಮೇಗ ತೊಳೆ, ಆ ದುರಾತ್ಮ ಈಗ ಹೊರಗೆ ಬರ್ತದ ಅಂತ ಕೇಸಿ ಹೇಳಿದ್ರು ಅಮ್ಮ. ಸರಿ ಅಮ್ಮ ಅಂತ ಕೇಸಿ ಹಾಸಿಗೆಲ್ಲೇ ಮಲಗಿದ್ಲು. ನಮ್ಮ 2ನೇ ಹುಡುಗಿ ನೀರು ಹಾಕಿ ನಾನು ಕೊಟ್ಲಮ್ಮ ತೊಳೆ ಅಂತ. ತೊಳೆದು ಕೂಡಲೇ ಹೊರಗೆ ಬಂದುಬಿಡುತ್ತೆ, ಹೊರಗೆ ಬಂದುಬಿಡುತ್ತೆ. ಹೊರಗೆ ಬರೋಣ, ಇಲ್ಲ ನಾನು ಹೋಗ್ತೀನಿ ಇಲ್ಲಿರಲ್ಲ, ನಾನು ಹೋಗ್ತೀನಿ ಇಲ್ಲಿರಲ್ಲ. ಸರಿ ಹೋಗಿಬಿಡು, ಇರಬೇಡ ನಮ್ಮ ಮನೆಯಲ್ಲಿ, ದೇವ್ರ ಅಗ್ನಿ ಇಳಿದು ಬರ್ತದೆ. ಈಗ ನಾ ಅಯ್ಯಗೆ ಫೋನ್ ಮಾಡ್ತೀನಿ, ಪ್ರೇಯರ್ ಮಾಡ್ತಾರೆ, ನೀನು ಸುಟ್ಟು ಹೋಗ್ತಿದ್ದೀನಿ ನೋಡಿ, ನೀನು ಇರಬೇಡ ನಮ್ಮ ಮನೆಯಲ್ಲಿ. ನೀನು ಹೆಂಗೆ ಬಂದಿದ್ದ ಆ ದಾರಿ ಹಿಡ್ಕೊಂಡು ನೀನು ಹೋಗು, ನಡಿ. ಇಲ್ಲ ನನ್ನ ಹೊರಗೆ ಕಳಿಸಿರಿ, ನಾನು ನಿಂದ್ರೆ ಒಂದು ಕ್ಷಣ ಕೂಡ ಇಲ್ಲಿ ನಿಂದ್ರಲ್ಲ ಅಂದ್. ಸರಿ ಹೋಗು ಅಂದ್. ಕಳಿಸಿದ್ವಿ, ಹೊರಗೆ ಹೋಗಿಬಿಡ್ತೆ. ಅದು ಅಮ್ಮ ಹೇಳಿದ ಕೂಡಲು ಹೋದ್ಮೇಲೆ ಮತ್ತೆ ತಿರುಗಿ ಶುಕ್ರವಾರ ಸಾಯಂಕಾಲ ರಾತ್ರಿ 8-9 ಗಂಟೆಗೆ ಮತ್ತೆ ಜ್ವರ ಫುಲ್ಲು ಏರಿಬಿಟ್ಟು, ಹೊಟ್ಟೆ ಎದ್ದಾಳೆ ಒಳ್ಳು ಅಳಕಚ್ಚು. ಅಮ್ಮ ನಾನು ಉಳಿತೀನಿ ಸಾಯ್ತೀನಿ, ನನಗೇನಾಗ್ತದೋ ಗೊತ್ತಿಲ್ಲ, ಕಾಲು ಕೈ ಎಳಿತಾವೆ, ಎದೆ ಚೂಸ್ತದ, ನನ್ನ ಕೈಲಿ ಆಗ್ತಾ ಇಲ್ಲಮ್ಮ, ನಾನು ಉಳಿತೀನಿ ಅಮ್ಮ, ನನಗೇನಾನು ಆಗ್ತದ. ಏನಾಗಲ್ಲ, ದೇವ್ರು ನಿನ್ನ ಕೈ ಬಿಡಲ್ಲ. ಇಷ್ಟು ದಿನ ನಡೆಸಿದ ದೇವರು ಇನ್ನು ಮುಂದೆ ನಿನ್ನ ಘನವಾಗಿ ನಡೆಸ್ತಾನೆ, ನೀನು ಭಯ ಪಡಬೇಡ. ಮತ್ತೆ ಫೋನ್ ಮಾಡಮ್ಮ. ಅಪ್ಪ ನಮ್ಮ ಫೋನ್ ಅವಾಗ ಹೋಗಿ ಎತ್ತೆಲ್ಲ, ಅದಕ್ಕೆ ಅಪ್ಪಗಂತ ಬಿಜಿ ಇರ್ತಾನಂತ ಅಪ್ಪಗೆ ನಾನು ಫೋನ್ ಮಾಡಲ್ಲ, ಅಮ್ಮಗೆ ನಾನು ಮಾಡ್ತಾನೆ. ಅಡದ ತಾಯಿ ಇದ್ದಂಗೆ ಅಮ್ಮ ಮಾತ್ರ ನನಗೆ. ಅಮ್ಮಗೆ ಫೋನ್ ಮಾಡಿದೆ, ಮತ್ತೆ ಅಮ್ಮಗೆ ಫೋನ್ ಮಾಡಿದೆ. ಅಮ್ಮಗೆ ಫೋನ್ ಮಾಡಿ, ಅಮ್ಮ ಮತ್ತೆ ಹಿಂಗಾಗ್ಯದ ಮಗಳಿಗೆ, ಮಗಳ ಮಾತ್ರ ಅಲ್ಲಿ ಇಡಬೇಡ, ಭಯಂಕರವಾದ ಐತೆ ಅದು.
ಆಕಿ ಉಳೆ ಟೇಜ್ನಲ್ಲಿ ಕಾಣಂಗಿಲ್ಲ, ಸ್ವಲ್ಪ ಅಪಘಾತ ಜಾಸ್ತಿ ಐತೆ, ನೀನು ಬೇಗ ಕರ್ಕೊಂಡು ಇಲ್ಲಿಗೆ ಬಾ ಅಂತೇಳಿ. ಅಮ್ಮ ನೀವು ಇರ್ತೀರಾ? ನಾನು ಇರ್ತೀನಿ, ಅಪ್ಪ ಇರ್ತಾನೆ, ನೀನು ಕರ್ಕೊಂಡು ಬಾ ಅಂದ್ರೆ. ಸರಿ ಅಮ್ಮ ಅಂದ್ಕೇಸಿ ಇವ್ರು ಇದ್ದಿಲ್ಲ, ಫೋನ್ ಮಾಡಿದ್ವಿ, ಹಿಂಗೆ ಆಗ್ಬಿಟ್ಟ ಜ್ಯೋತಿಗೆ ಬಡನ್ ಬಾ ಅಂತಂದ್ಕೇಸಿ ಬಂದರು. ಬಂದಮೇಲೆ ಎಲ್ಲ ರೆಡಿ ಆದಿವಮ್ಮ. ಹಂಗೆ ನಾವು ಬರಬೇಕಂತ ಮಾನಿಗೆ ಬಂದ್ವಿ. ಬಸ್ ಇಲ್ಲ. ನಾವಿರೋದು ಒಂದು ಹಳ್ಳಿ, ಸಣ್ಣ ಹಳ್ಳಿಯಲ್ಲಿ ನಾವು ಎಕಡೆ ಹೋದ್ರೂ ಗಾಡಿ ಮ್ಯಾಗ ಹೋಗ್ಬೇಕು. ಗಾಡಿ ಇರ್ಲಿಕ್ಕೆ ಆಟ ಇಲ್ಲ, ಬಸ್ ಇಲ್ಲ, ಏನಿಲ್ಲ ನಮಗೆ. ಹಂಗಾಗಿ ಹೋದ್ಮೇಲೆ ಬಸ್ ಇಲ್ಲ. ನಮ್ಮ ಹುಡುಗ, ನಮ್ಮ ಮಾವನ ಮಗ ಇದ್ದಾನೆ, ಅವನಿಗೂ ಕರ್ಕೊಂಡು ಎಲ್ಲರನ್ನ ಕರ್ಕೊಂಡು ಬಂದು ಬಸ್ ಸ್ಟ್ಯಾಂಡಿಗೆ ಬಿಟ್ಟರು. ಅವ್ರು ಹೋದ್ಮೇಲೆ ಬಸ್ನ್ಯಾಗ ನಡಬರ್ಕ ಓಡಾಡಲ್ಲಿ ಮಗಳಲ್ಲಿ ಮನ್ಸಂಡಿಗೆ ಏಸಿ ಬಂದೀವಿ. ಇಲ್ಲ ಚಿನ್ನೂರಿಗೆ ಹೋದ್ಮೇಲೆ ಸೀಟ್ ಕೊಡ್ತು ಅಂದರು. ಚಿನ್ನೂರಿಗೆ ಬಂದರು ಸೀಟ್ ಇಲ್ಲ, ಗಂಗೋತಿಗೆ ಬಂದರು ಸೀಟ್ ಇಲ್ಲ. ಅದೇ ಮಲ್ಕ ದಾರಿಯಲ್ಲಿ ನಡೆದಾಡೋ ದಾರಿಯಲ್ಲೇ ಮಗಳ ತೊಡೆ ಮ್ಯಾಗ ಹಾಕ್ಯಂಡು ನಾನು ಮಾನವಿ ದಾಟಿದ್ದೀವಿ ಅಷ್ಟೇ. ಮಗಳಿಗೆ ಆ ಜ್ವರ ಹೆಂಗೋಯ್ತೋ ಗೊತ್ತಿಲ್ಲ. ಓಡಿ ಹೋಯ್ತು. ಮಾನವಿ ಅಷ್ಟೇ ದಾಟಿವಿ. ವಾಕ್ಯ ಇವ್ರು ಹಚ್ಚಾರ, ವಾಕ್ಯ ಅಪ್ಪ ಹೇಳಕ್ಕಚ್ಚನ ತೊಡೆ ಮ್ಯಾಗ ಹಾಕ್ಯಂಡಿನಿ. ಹಂಗೆ ಕಿವಿಗಿಟ್ಟಿವಿ, ಹಂಗೆ ಕೇಳ್ತಾ ಇದ್ದಾಳ. ಅಲ್ಲಿ ನಡೆದಾರಾಗೆ ಮಲ್ಕೊಂಡಾಳ. ಓಡಾಡೋ ದಾರಿಯಲ್ಲಿ ಅಮ್ಮ ಮಲ್ಕೊತೀನಿ, ಇಲ್ಲೆಲ್ಲ ಸ್ಮೆಲ್ ಬರ್ತದಮ್ಮ, ಮಕ್ಕೊಂಡು ಓಡಾಡ್ದಾರೆ ಅಮ್ಮ, ಚಪ್ಪಲಿ ಹಾಕ್ಯಂಡು ಓಡಾಡ್ತಾರಲ್ಲ, ಹೊಸ ವಾಸನೆ ಬರ್ತಾ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಮ್ಮ. ಮೊದಲು ಹೆಂಗೆ ಇರಲಿ ಅಲ್ಲಿಗೆ ಹೋಗಮ್ಮ, ಅಪ್ಪ ನಿನಗೆ ಅದ್ಭುತ ಮಾಡಿ ಕಳಿಸ್ತಾನ ಅಂದ್ಗೇಸಿ ನಾವು ಬಂದಿವಮ್ಮ. ಮಾನವಷ್ಟೇ ದಾಟಿವಿ. ನನ್ನ ಮಗಳಿಗೆ ಜ್ವರ ಇಲ್ಲ. ಬಂದು ಮಿಜಿಸ್ನ್ಯಾಗ ಇಳಿದ್ವಿ. ದೇವ್ರು ಅಲ್ಲೊಂದು ಅದ್ಭುತ ಕಾರ್ಯ ಮಾಡಿದ. ನನಗೇನು ಮಾಡಿದಂದರೆ ಬಡಾನು ಹೋಗ್ಬೇಕಂತ ನನ್ನ ಆಸೆ. ಯಾವಾಗ ಬೇಸಿರ್ತಾಳೋ ಯಾವಾಗ ಬೇಸಿರಲ್ಲ, ಅದು ಒಂದು ನನಗೆ ಭಯ. ಒಂದು ತಾಸು ಬೇಸಿರ್ತಾಳೆ, ಒಂದು ತಾಸು ಬೇಸಿರೋಳು. ಮಿಜಿಸ್ಟಿಗೆ ಇಳಿದ್ಗೇಸಿ ಬೂದಗೆರೆ ಬಸ್ಸಿಗೆ ಒಂದೇ ಹತ್ತಕ್ಕ ಹಿಂಗೆ ಕಾಲಿಟ್ಟ ನಮ್ಮ ಫೋನ್ ಹೊಡೆದ್ಬಿಟ್ರು. ಫೋನ್ ತೆಕ್ಕೊಂಬಿಟ್ರು. ಮುಂದೆ ನಾವು ಹತ್ತೀವಿ ಮಕ್ಕಳು, ಇಬ್ಬರು ಮಕ್ಕಳು, ನಾನು ಹಿಂದಳು ಸೀಟಿಗೆ ಹಚ್ಚಿದ. ಕಾಲಷ್ಟೇ ಇಟ್ಟನ, ಒಂದು ಮೆಟ್ಲು ಹತ್ತನ, ಫೋನ್ ತೆಕ್ಕೊಂಡವನು ಕಳ್ಳ ದೇವ್ರು ಮ್ಯಾಕ್ ತೆಳಕ್ಕೆ ಹೋಗೋ ಬಿಟ್ಟಿಲ್ಲ. ಅವ್ನು ಫೋನ್ ತಗೊಂಡು ಫಸ್ಟ್ ಮ್ಯಾಕ್ ಬಂದ್ಬಿಟ್ಟನ ಬಸ್ನ್ಯಾಗ. ಇವರು ಭಾಗ್ಯ ಫೋನ್ ಇಲ್ಲ ನಂತಲ್ಲಿ ಅಂದರು. ಜಯ ಫೋನ್ ಹೋಗ್ಬಿಟ್ಟದಮ್ಮ ಅಂತ ಡಾಡಿದು, ಫೋನ್ ಹಚ್ಚಿರಿ ಬೇಗ ಅಂದ. ಮುಂದಳು ಬಸ್ಸಿಗೆ ನಾವಿದ್ದೀವಿ, ಹಿಂದಾತಿದ್ರು. ಹಿಂದಡಿಗೆ ಫೋನ್ ಹಚ್ಚಿರ ರಿಂಗ್ ಆಯಿತು. ಕಳ್ಳ ನಾನು ಸಿಗ್ತೀನಿ ಬಾರ ಅಂತ ಹೇಳಿಗೇಸಿ ಇಳೆಯಲ್ಲಿ ಇಟ್ಟು ಕೇಸಿ, ಸರ್ ಮೀ ಫೋನ್ ಆ ಕಡೆ ಪಡ್ಯದೆ ಅಂತ ಹೇಳಿಗೇಸಿ ಹೋಗೇಬಿಟ್ಟ. ನನಗೆ ಅಲ್ಲೇ ಆಯಿತು, ಇಲ್ಲೇ ಅದ್ಭುತ ಆಯಿತು. ನನ್ನ ಮಗಳು ಆರಾಮ್ ಮನೆಗೆ ಹೋಗ್ತಾಳ, ಒಳ್ಳೇದಾಯಿತು ನಮಗೆ ಅಂದ್ಗೇಸಿ ಅಂದ್ಕೊಂಡು ಬಂದ್ವಿ. ಅವನು ಕೇಳೋದೇನು ಬೇಡ, ಮೊದಲು ನಾವು ಓಡೋಗಿ ಬಿಡಮ್ಮ ಗ್ರೇಸ್ ಮಿನಿಸ್ಟ್ರಿಗೆ. ಇಲ್ಲ ಅವ್ರನ್ನ ಕೇಳೋದು ಬೇಡ, ಬಿಡೋದು ಬೇಡ, ಕೊಟ್ಟನ ಸಾಕು ನಮ್ಗೆ, ಹೋಗ್ಬಿಡಮ್ಮ ಅಂದ್ಗೇಸಿ ನಾವು ಬಂದ್ಬಿಟ್ಟಿವಿ ಅಮ್ಮ. ಬಂದಮೇಲೆ ಬಂದು ಪ್ರೇಯರ್ ನಡೀತದ. ಅಮ್ಮ ಇಲ್ಲ, ಪ್ರೇಯರ್ ನಡ್ಯಕ್ಕೆ ಹಚ್ಚದ. ನಮ್ಮ ಮಕ್ಕಳಮ್ಮ ಆಂಟಿ ಇಲ್ಲಲ್ಲ ಮಮ್ಮಿ, ಆಂಟಿ ಇಲ್ಲಲ್ಲ ಆಂಟಿ ಇಲ್ಲ, ಬರ್ತಾ ತಡಿ, ಯಾಕೆ ವೇಟ್ ಆಯ್ತು, ಬರ್ತಾರೆ ತಡಿ ಬರಲಿಲ್ಲ ಅಮ್ಮ. ಲಾಸ್ಟಿಗೆ ಅಪ್ಪನ ತಲೆಗೆ ಬಂದೀವಿ, ಪ್ರೇಯರ್ ಮಾಡ್ಸಂಡಿವಿ. ಹೇಳಿದ ಅಪ್ಪ ಕೂಡ, ಅಮ್ಮ ಏನು ಹೇಳಿಲ್ಲೋ ಅಪ್ಪ ಅದೇ ಹೇಳಿದ. ದೇವರ ಆತ್ಮ ಅವರು ಕೂಡ ಮಾತಾಡಿದ್ದು, ಪರಿಶುದ್ಧಾತ್ಮ ಅವರು ಕೂಡ ಮಾತಾಡಿ, ರಾಯಚೂರ್ಲಿದ್ದ ಬಂದಿರಿ ಮಕ್ಕಳೇ, ನೀವು ಮುಂದೆ ಬರ್ರಿ, ಮಾಟ ಮಂತ್ರ ನಿಮ್ಗೆ ಆಗ್ಯದ. ಇವತ್ತು ಮಗಳು ಜ್ಯೋತಿ ಕತ್ಲಾಗಿ ಮನೆಗೆ ಹೋಗಲ್ಲ, ಬೆಳಕಾಗಿ ಮನೆಗೆ ಹೋಗ್ತಾಳೆ. ಮನೆಗೆ ಬರ್ರಿ, ಇಲ್ಲಿಗೆ ಬರ್ರಿ, ಮುಂದೆ ಬಂದು ಪ್ರೇಯರ್ ಮಾಡಿಸ್ಕೊಂಡಿವಮ್ಮ. ಮಗಳಿಗೆ ಅದ್ಭುತ ರೀತಿಯಲ್ಲಿ, ಆಶ್ಚರ್ಯ ರೀತಿಯಲ್ಲಿ ಸ್ವಸ್ಥತೆ ಆಯಿತು. ಈಗಾದ್ರೂ ಆ ಮಗಳಿಗೆ ಯಾವದಿಲ್ಲ. ಹೋಗಿ ಸೋಮವಾರ ಇಳಿದ್ವಿ, ಮಂಗಳವಾರೇ ಡ್ಯೂಟಿಗೆ ಹೋಗ್ಬಿಟ್ಲು. ಮಗಳ ಮೂವರು ಮಕ್ಕಳ ಕರ್ಕೊಂಬಂದಿನಿ. ಮಂಗಳೂರಲ್ಲಿದ್ದರು. ಕುಡಿತೇನಮ್ಮ ತಮ್ಮ ಹಿಂಗೆ ಮಾಡ್ತಾನ, ಹೆಂಗೆ ಮಾಡಾನು ಅಂತ ಕೇಸಿ ಅಂದೆ. ಅಮ್ಮಗೊಂದು ಮಾತು ಹೇಳಿದೆ, ನನ್ನ ಕುಟುಂಬ ಸ್ವಸ್ಥತೆ ಮಾಡಿದ್ದೇವರು, ನನ್ನ ತಮ್ಮನ ಕುಟುಂಬ ಕೂಡ ಸ್ವಸ್ಥತೆ ಮಾಡ್ತಾರೆ. ಇತ್ತಗು ನಂದ ಅಕ್ಕ, ನನ್ನ ಗ್ರೇಸ್ ಮಿನಿಸ್ಟ್ರಿಗೆ ಕರ್ಕೊಂಡು ಹೋದ್ರೆ ಇದೇ ವಾರ ಕರ್ಕೊಂಡು ಹೋಗು, ಬರೋ ವಾರ ಮಾತ್ರ ನಾನು ಬರೋದಿಲ್ಲ. ನನ್ನ ಮಕ್ಕಳಿಗೆ ಸ್ವಲ್ಪ ನಗಡೆ ಆಗಿತ್ತು. ಅಪ್ಪ ನಗಡೆ ಆಗ್ಯದ, ಬೇಡ ಬಿಡು, ಬರೋ ವಾರ ನಾನು ಬರೋದಿಲ್ಲ, ಕರ್ಕೊಂಡು ಹೋದ್ರೆ ಈ ವಾರ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ಬೇಡ ನನ್ನ ಅಂದ್ಗೇಸಿ. ಸರಿ ಹೋಗಂತಾಗ ರೆಡಿ ಆಗ್ರಿ ಅಂದ್ವಿ. ರೆಡಿ ಆದ್ವಿ. ರೆಡಿ ಆಗಿ ಸಾಯಂಕಾಲ 6 ಗಂಟೆಗೆ ಹೋಗ್ಬೇಕು ಅನ್ನಟ್ಟಿಗೆ ಇವನೊಂದು ಗದ್ದಲೆ ಬಿಸಿಬಿಟ್ಟ. ಸೈತಾನ್ ನಮ್ಮೆಲ್ಲ ರೆಡಿ ಆಗಿದ್ದು ನೋಡಿ ಅವ್ನಿಗೆ ಹೊಟ್ಟೆ ಕಿಚ್ಚಾಯ್ತು. ಏನಾಯ್ತು, ಇವನು ಹೋಗಿ ಇಸ್ತ್ರಿ ಮಾಡ್ಸ್ಕೊಂಬರ್ತೀನಿ ಬಟ್ಟೆ ಅಂದು. ಇಸ್ತ್ರಿ ಮಾಡ್ಸ್ಕೊಂಬರಲ್ಲ, ತನ್ನೊಟ್ಟಿಗೆ ಇಸ್ತ್ರಿ ಹಾಕ್ಯಂಬಂದ್ಬಿಟ್ಟ. ಕುಡ್ದು ಬಂದ್ಬಿಟ್ಟ. ಜಗ್ಗೆ ಕುಡ್ದು ಬಂದು, ಇಲ್ಲ ಇವತ್ತೇ ಲಾಸ್ಟು, ನಾನು ತಿರುಗಿ ಕುಡಿಯೋದಿಲ್ಲ, ಅದು ಮುಟ್ಟೋದಿಲ್ಲ,
ನೀನು ಇವತ್ತು ಎಷ್ಟೊತ್ತಿದ್ರೆ ನನ್ನ ಅಪ್ಪ ಅಮ್ಮನ ಹೋಗಿ ನೀನು ಬೆಟ್ ಮಾಡಿಸು, ಪ್ರಾರ್ಥನೆ ಮಾಡಿಸು, ನಾ ತಿರುಗಿ ಮುಟ್ಟೋದಿಲ್ಲ, ಅದು ಏನಾಗ್ಯದೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನಮ್ಮ. ದೇವ್ರ ಸ್ತೋತ್ರ. ಅಪ್ಪನ ವಾಕ್ಯ ಕೇಳ್ತಿರ್ತಾಳ. ಅಪ್ಪ ಒಂದೊಂದು ವಾಕ್ಯ ಹೇಳಿದ್ರೆ ಬಾಣ ಬಿಟ್ಟಂಗೆ ಬಿಡ್ತಾರಮ್ಮ. ಆ ವಾಕ್ಯ ಹೇಳ್ತಿದ್ದ ಅಪ್ಪ ಹೇಳ್ತಿದ್ರೆ ಇದು ನನ್ನ ಕುಟುಂಬಕ್ಕೆ ಆಗೈತೆ, ಇದು ನಮಗಾಗೆ ಐತೆ, ಇದು ನಮ್ಮ ಕುಟುಂಬಕ್ಕೆ ಹೇಳ್ತೇನೆ. ಆಶೀರ್ವಾದ ಒಂದು ಬೇಕು, ಹೇಗೆ ಅಂದರೆ ಅಪ್ಪನ ವಾಕ್ಯ ಕೇಳನೇ ಆಶೀರ್ವಾದ ಒಂದು ಬೇಕು. ನಮ್ಮ ಕುಟುಂಬದಲ್ಲಿ ಅದ್ಭುತ ಆಗಬೇಕು, ನಾವು ಹೆಂಗೆ ನುಡಿಬೇಕಂದ್ರೆ ಅಪ್ಪನ ವಾಕ್ಯ ಕೇಳಿದ್ರೇ ಅದ್ಭುತ ಆಗ್ತದೆ. ನಾನು 2023 ಬಂದಾಗ ನನಗೊಂದು ಇಲ್ಲಿ ತುಟಿ ಬೇನೆ ಆಗಿತ್ತು. ಇದು ಅವಾಗ ಗಾಯ ಬರ್ತಿತ್ತ. ನನಗೆ 5 ವರ್ಷದಿಂದ ಇತ್ತಿದು ಇನ್ಫೆಕ್ಷನ್. 5 ವರ್ಷಲಿದ್ದರೆ ಚರ್ಮ ಡಾಕ್ಟ್ರಿಗೂ ತೋರಿಸಿದೆ. ಒಂದೊಂದು 500 600 ಒಂದು ಇದಕ್ಕೆ ಹಚ್ಚಿಗೆ ಮಲಮ್ ಕೊಟ್ಟರು. ಆದರೂ ಕೂಡ ಸ್ವಸ್ಥತೆ ಅಲ್ಲ. ಅದು ಏನು ಎಲ್ಲ ನಂಜು ಏನಾನ ಉಣು ನೀನು, ಬದನೆಕಾಯಿ, ಹಸಿಮೆಣ್ಸಿನ್ಕಾಯಿ, ಪುಂಡೆ ಪಲ್ಯ, ದೊಣ್ಣೆ ಮೆಣಸಿನ್ಕಾಯಿ, ಚಿಕೇನು, ತತ್ತಿ ಏನಾನ ಉಣು, ಆವಾಗಿನ ಕ್ಷಣದಲ್ಲೇ ಇದು ಗುಳ್ಳೆ ಬಂದುಬಿಡೋದು. ಗುಳ್ಳೆ ಬಂದು ರಗತಾಗಿ ಎಲ್ಲ ಒಡೆದು ಸೋರಿ ಬಿಡೋದು. ಊಟಕ್ಕೆ ಬರ್ತಿದ್ದಿಲ್ಲ, ಅಷ್ಟು ಭಯಂಕರವಾಗಿ ಬೇನೆ. ಹಿಂಗೆ ಉಣ್ತಿದ್ರೆ ಈ ಕಡೆ ಕಣ್ಣಾಗ 2 ಕಣ್ಣಾಗ ನೀರು ಸೋರ್ತಿತ್ತು ನನಗೆ. ಸೋರೋ ಟೈಮ್ನಲ್ಲಿ ರಾತ್ರಿ ವೇಳೆ 11 ಗಂಟೆಗೆ ವಾಕ್ಯ ಕೇಳ್ತಿದ್ದೆ. ಅಪ್ಪಗ ಒಬ್ರಿಗೆ ಪ್ರೇಯರ್ ಮಾಡೋಕೆ ಹಚ್ಚಿದ್ದ ಒಂದು ಹುಡುಗಿಗೆ. ಒತ್ತಡ ಸೈಡೆಲ್ಲ ಹುಳ ಬಿದ್ದು ಬಿಟ್ಟದೆ, ಬೇನೆ, ಆ ಮಗಳಿಗೋಸ್ಕರ ನೀವು ಪ್ರೇಯರ್ ಮಾಡ್ಬೇಕಂದ ಆ ಮಗಳ ಮುಂದೆ ನಿಂದ್ರಿಸ್ಕೇಸಿ ಎಲ್ಲರಿಗೂ ಹೇಳ್ತಿದ್ದ, ಆ ಮಗಳಿಗೋಸ್ಕರ ನೀವು 5 ನಿಮಿಷ ಆದರೂ ಪ್ರಾರ್ಥನೆ ಮಾಡಿರಿ ಮಗಳಿಗೋಸ್ಕರ ಅಂತ ಕೇಸಿ. ಅದ್ರಾಗ ನಾನು ಕೂಡ ಕೈ ಎತ್ತಿದ್ದೆಮ್ಮಪ್ಪ, ನಾನು ಕೂಡ ಮಾಡ್ತನಂತ ನಮ್ಮ ಮನೆಯಲ್ಲೇ, ನಾನು ಆ ಮಗಳಿಗೋಸ್ಕರ ಪ್ರೇಯರ್ ಮಾಡ್ತನಪ್ಪ ಅಂದು. ನಾನು ಅವಾಗ ಅಂದ್ಕೊಂಡೆ, ಅಂತಂತ ರೋಗನೇ ಸ್ವಸ್ಥತೆ ಮಾಡ್ಯಾನ ದೇವರು. ಅಪ್ಪ ಹೇಳಿರಂತ ವಾಕ್ಯ ನನಗೂ ಇದು ಸ್ವಸ್ಥತೆ ಆಗ್ತದ, ನನಗೂ ಬಿಡುಗಡೆ ಆಗ್ತದ ಅಂದು. ಅವಾಗ 11 ಗಂಟೆಗೆ ಎದ್ದುಗೇಸಿ ಪ್ರೇಯರ್ ಮಾಡ್ಕೊಂಡು ಅಮ್ಮವ್ರು ಕೊಟ್ಟದ್ದು ಒಂದು ಎಣ್ಣೆ ಇತ್ತಲ್ಲ ಮನೆಯಲ್ಲಿ, ಆ ಎಣ್ಣೆ ತಗೊಂಡು ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ಅಪ್ಪ ಇದು ನಿನ್ನ ರಕ್ತ, ಇವತ್ತು ನಾನು ಇದು ನಿನ್ನ ರಕ್ತ ಅಂತ ಹಚ್ತೀನಿ. ಈ ಹುಳ ನನ್ನ ತುಟ್ಟಿಯಲ್ಲಿರುವಂಥ ಹುಳ ಇವತ್ತೇ ಸತ್ತು ಹೋಗ್ಬೇಕು, ಇದು ಇನ್ನೊಂದು ಸರಿ ಗಾಯ ಆಗಬಾರ್ದು ಎಂಬುದಾಗಿ ನಾನು ಪ್ರಾರ್ಥನೆ ಮಾಡಿದ್ನಮ್ಮ. ಪ್ರಾರ್ಥನೆ ಮಾಡಿದ್ಮೇಲೆ ಮತ್ತೆ ಒಂದು ಸರಿ ವಾಕ್ಯ ಕೇಳಿದೆ. ವಾಕ್ಯ ಕೇಳಟ್ನಾಗ ಅಪ್ಪ ಇನ್ನೊಬ್ರಿಗೆ ವಾಕ್ಯ ಹೇಳಕ್ಕೆ ಹಚ್ಚಿದ್ದ, ಶುಗರು BP ಇದ್ದವ್ರಿಗೆ. ಶುಗರ್ BP ಇದ್ದವ್ರಿಗೆ ಏನಂತ ವಾಕ್ಯ ಹೇಳ್ತೀರ ಅಂದರೆ, ನೀವು ಟ್ಯಾಬ್ಲೆಟ್ ಹಾಕಬೇಕಾದ್ರೆ ಕರೆಕ್ಟ್ ಟೈಮಿಗೆ ಟ್ಯಾಬ್ಲೆಟ್ ಹಾಕ್ಯಂತೀರಿ. ನೀವು 3 ಟೈಮ್ ಕರೆಕ್ಟ್ ಊಟ ಮಾಡ್ತೀರಿ, ಟ್ಯಾಬ್ಲೆಟ್ ಹಾಕಿ. ಅದೇ ಯೇಸುವಿನ ರಕ್ತಕ್ಕೆ ಜಯ ಅಂತ ನೋಡಿದು ಯೇಸು ಬಾಸುಂಡೆಗಳಿಂದಲೂ ನನಗೆ ಸ್ವಸ್ಥತೆ ಆಯ್ತಪ್ಪ ಅಂದಗೇಸಿ ನೀವು ನುಡಿಯೋದಾದ್ರೆ ಶುಗರು BP ನಿಮ್ಗೆ ಯಾರು ರೋಗ ಇರೋದಿಲ್ಲ ಅಂತ ಅಪ್ಪ ಹೇಳಿದೆ. ಆ ಒಂದು ನಂಬಿಕೆಯಿಂದ ನಾನೇನು ಮಾಡಿದೆ, ಅವಾಗ್ಲಿದ್ದ ಇವಾಗ ತನಪ್ಪ ನಿನ್ನ ಬಾಸುಂಡೆಗಳಿಂದಲೂ ನನಗೆ ತುಟಿ ಬೇನೆ ಹೋಗ್ಯದ, ನನಗೆ ಸ್ವಸ್ಥತೆ ಆಗ್ಯದ, ನನಗಿದಕ್ಕೆ ಒಳ್ಳೆ ಚರ್ಮ ಬಂದದ, ನನಗಿದಕ್ಕೆ ಒಳ್ಳೆ ಚರ್ಮ ಬೇಕಪ್ಪ, ನನಗೆ ಒಳ್ಳೆ ಚರ್ಮ, ನಾನು ಯಾವ ಡೌಕನಿಗೆ ಹೋಗಬಾರ್ದು ಅಂದಗೆ ಅವಾಗ್ಲಿದ್ದ ಅಂದಕಂತ ಈ ತುಟಿ ಬೇನೆನೇ ಇಲ್ಲಮ್ಮ. ಪರಿಪೂರ್ಣ ಬಿಡುಗಡೆ, ಪರಿಪೂರ್ಣ ಬಿಡುಗಡೆ ಅಪ್ಪ ನಿಮ್ಗೆ ಕೊಟ್ಟಿದ್ದು. ಪರಿಪೂರ್ಣ ಬಿಡುಗಡೆ ಎಷ್ಟು ಅದ್ಭುತ ಆಗಿದೆ ನೋಡಿ. ಭಯಂಕರ ಅವ್ರ ಸಾಕ್ಷಿ ನೋಡಿದ್ರೆ ರೀ, ಇದುವರೆಗೂ ನನ್ನ ವೈಯಕ್ತಿಕವಾಗಿ ನೋಡ್ಲಿಲ್ಲ, ಆದ್ರೆ ಎಲ್ಲ ಯೂಟ್ಯೂಬಲ್ಲೇ ನೋಡಿ ಇಷ್ಟು ಮಟ್ಟಿಗೆ ಅವ್ರು ಬೆಳೆದಿದ್ದಾರೆ. ಆ ವಾಕ್ಯ ಎಷ್ಟು ಮಟ್ಟಿಗೆ ಒಬ್ಬ ವ್ಯಕ್ತಿನ ಬದಲಾವಣೆ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಅದು ಮಹತ್ತರವಾದ ಉನ್ನತ ಘಟ್ಟಕ್ಕೆ ತರುತ್ತೆ, ಅದಕ್ಕೆ ಈ ಹುಡುಗಿನೇ ಸಾಕ್ಷಿ. ಕತ್ತಲೆ ತುಂಬಿದೆ ಮಗಳಿಗೆ ದೇವರು ಬೆಳಕು ತಂದಿದ್ದಾನೆ. ಇಡೀ ಕುಟುಂಬದಲ್ಲಿ ಇಷ್ಟು ದೊಡ್ಡ ಅದ್ಭುತ ಆಗಿದೆ. ತುಂಬಾ ಸಂತೋಷ, ಇಷ್ಟ ಅದ್ಭುತ. ಹೆಂಗ್ ಓದುತ್ತಾರ, ಹೆಂಗ್ ಬದ್ಸಕ್ ಹಚ್ಚಾರವ್ರಂತ ಹೊಲ್ದುಗಳಲ್ಲಿ ಮಾತಾಡ್ತಾರಂತಮ್ಮ. ಅದು ನಮ್ಮ ಹುಡ್ರು ಬಂದು ಬೇರೆಯವ್ರಂತಾರ ಹಿಂಗ್ ಮಾತಾಡ್ತಾರ ನಿಮ್ಮ ವಿಷಯವಾಗಿ. ಅದಕ್ಕೆ ಅಪ್ಪ ಹೇಳ್ತಾನಲ್ಲ, ನೀನ್ ಮೇಲೆ ಬರ್ಬೇಕಾದ್ರೆ ಅನೇಕರು ಹೊಟ್ಟೆ ಕಿಚ್ಚು ಪಡ್ತಾರ ಅಂತ, ಅದಕ್ಕೆ ನಾವು ಮೇಲೆ ಬರಕ್ ಹಚ್ಚಿವಿ, ಅವ್ರು ಹೊಟ್ಟೆ ಕಿಚ್ಚು ಪಡಕ್ ಹಚ್ಚಾರ ಅಂತ ಕೇಸಿ ನಾನು ಹೇಳಿದ್ನಪ್ಪ. ಹೊಟ್ಟೆ ಕಿಚ್ಚು ಪಡ್ತಾರಂದ್ರೆ ನಿಮ್ನ ಮೇಲೆ ತಗೊಂಡ್ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಅಲ್ಲೆಲ್ಲೂಯ್ಯ. ಏನ್ ಜೊತೆ ಹೇಗಿದ್ಯಾ? ಚೆನ್ನಾಗಿದ್ಯಾ? ಏನು ತೊಂದರೆ ಇಲ್ಲ? ಅಪ್ಪ ಪ್ರೇಮ್ ಮಾಡಿದೆಲ್ಲ ಮುಗಿದ ಏಸಪ್ಪ ಮುಟ್ಬಿಟ್ಟು ಗುಣ ಎಲ್ಲ ಆರಾಮಿದ್ದೀನಿ. ಹಾಂ, ವಾಕ್ಯ ಎಲ್ಲ ಓದ್ತಾ ಇದೆಯಾ ಇವಾಗ? ಓದ್ತೀನಯ್ಯ. ಓಕೆ, ತುಂಬ ಒಂದು ತಿಂಗಳಾಯ್ತು ನಾ ಟ್ಯಾಬ್ಲೆಟ್ ತಗೊಂಡಿಲ್ಲ. 1 ತಿಂಗಳಾಯ್ತು ಇವಾಗ. 1 ತಿಂಗಳಿಂದ ಟ್ಯಾಬ್ಲೆಟ್ ಇಲ್ಲ ನೋಡಿ, ಬಿಡುಗಡೆ. ಹಾಂ, ತುಂಬ ಸಂತೋಷಮ್ಮ. ಅದೇ ನಿನ್ನ ಆಶೀರ್ವಾದ ಮಾಡಲಿ. ರಿಪೋರ್ಟ್ ತಂದಿದ್ದೀರಾ? ನನಗೇನಕ್ಕಮ್ಮ ತೋರಿಸ್ತೀರಾ? ನಾನು ಯಾವ ಹಾಸ್ಪಿಟಲ್ ಡಾಕ್ಟ್ರು? ಕಿಡ್ನಿ ಸ್ಕ್ಯಾನಿಂಗ್ 1ನೇ ರಿಪೋರ್ಟು, 2ನೇ ರಿಪೋರ್ಟು, 3ನೇ ರಿಪೋರ್ಟು, 4ನೇ ರಿಪೋರ್ಟು, ಎಲ್ಲ ರಿಪೋರ್ಟು ಕೆಳಗಿಟ್ಬಿಡಿ ಅಪ್ಪನ ಪಾದದಲ್ಲಿ. ಅಪ್ಪ ಹೇಳ್ತಾರೆ, ನಾನೇ ನಿನ್ನ ಆರೋಗ್ಯ ನಿಧಿಯಾದ ಕರ್ತನು. I am the Lord that healeth thee.
ನಾನೇ ನಿನ್ನ ಪರಿಹಾರಿಯಾದ ಕರ್ತನ ಅಂತ ಹೇಳ್ತಾರೆ. Hallelujah. ಎಲ್ಲ ರಿಪೋರ್ಟ್ಗಳು ಇಲ್ಲ ಇವತ್ತು, Amen. ಎಲ್ಲ ನಿಲ್ಲಾಗಿ ಹೋಗುತ್ತೆ. ಡಾಕ್ಟರ್ 100 ರಿಪೋರ್ಟ್ ಬರೀಬೋದು, ಅದು ಅಪ್ಪ ಬರೆಯೋದು ಒಂದೇ ವರ್ಡು, ನನ್ನ ಗಾಯಗಳಿಂದ ನಿನ್ನ ಗುಣವಾಗಲಿ. Amen. ಪರಮ ಸ್ತೋತ್ರವಾಗಲಿ. ವೈದ್ಯನಾಗಿದ್ದಾನೆ. ಇವತ್ತು ಗುಣ ಮಾಡಿದ್ದಾರೆ, ಸ್ತೋತ್ರ. ರಿಪೋರ್ಟ್ ಸಮೇತ ಬಂದಿದ್ದಾರೆ. ಯಾಕಂದ್ರೆ ನಂಬ್ತಿರೋ ಇಲ್ವಾ ಅಂತ ಹೇಳಿ, ನಮ್ಮ ಬೆಂಗಳೂರು ನಂಬಲ್ವೇ, ಅದು ಏನೋ ಡೂಪ್ ಬಿಟ್ಟು ಹೋಗ್ಬಿಡತ್ತೆ ಅಂತ ಹೇಳಿ ಕರೆಕ್ಟ್ ಅವ್ರ ಹೆಸರೇ ಬರೆದಿದ್ದಾರೆ. ಎಲ್ಲ ಅದ್ಭುತವಾಗಿ ಇಷ್ಟು ಕಾರ್ಯ. ಗಂಡಿಗೆ ಹೇಳಿಲ್ಲ, ಮಕ್ಳಿಗೆ ಹೇಳಿಲ್ಲಪ್ಪ. ನಾನು ಇದನ್ನ ಹಂಗೆ ಹಿಡ್ಕೊಂಡ್ ಬಂದಿನಿ. ಯಾಕೆ ತಂದಿದ್ದೆ ಅಂದ್ರೆ ಇವತ್ತು ಸಾಕ್ಷಿ ಕೊಡ್ಬೇಕು, ಯೇಸು ಮಾಡಿದ ಅದ್ಭುತ. ಡಾಕ್ಟರ್ ತೋರ್ಸಕ್ಕೆ ಅದ್ಭುತ. ಗಾಡ್ ಸಿಂಹ ದೇವ್ರ ಆಶೀರ್ವಾದ ಮಾಡಲಿ. ಇನ್ನೂ ಹೆಚ್ಚಾಗಿದೆ ನಿಮ್ಮ ಮನೆಯನ್ನ, ನಿಮ್ಮ ಎಲ್ಲ ಮಕ್ಕಳು ಇನ್ನೂ ಉನ್ನತವಾದ ಪೋಸ್ಟ್ಗಳಿಗೆ ಬರ್ತಾರೆ. IPS IAS ಆಫೀಸರ್ಗಳಾಗಿ ನಿಮ್ಮ ಮನೆ ಆಗುತ್ತೆ. ಹೋಗಿ. Hallelujah. ಸಾಕ್ಷಿ ಕೊಟ್ಟೋದೆ. ಹೋದ್ಮೇಲೆ ಫೋನ್ ಬಂತು ನನಗೆ, ನಿಮ್ಮ ಅಣ್ಣನ ಮಗ ಕಳೆದೋಗ್ಯಾನ ಅಂದ್ಗೆಸಿ. ನಾನು 13ನೇ ತಾರೀಕಿಗೆ ಬೆಳಗ್ಗೆನೇ ಹೋಗ್ಬಿಟ್ಟ ನಮ್ಮ ಮನೆಯಿಂದ. ಅಣ್ಣನಂತ ಬೇಗ ಸ್ಕೂಲಿಗೆ ರೆಡಿ ಆಗು, ಬಿಟ್ಟು ಬರ್ತೀನಿ ಗಾಡಿ ಮೇಲೆ ಅಂದ್ಗೆಸಿ. ಅವ್ನಿಗೆ ಏನಾಯಿತು ಏನಿಲ್ಲ ಗೊತ್ತಿಲ್ಲ, ಹೋಗೋ ಮನುಷ್ಯ ಬಿಡ್ತಂತ ಕಲಸಿ ಹೋಗ್ಬಿಟ್ಟ ಮನೆ ಬಿಟ್ಟು. ಮುಂಜಾನೆದ ರಾತ್ರಿವರೆಗೆ ಹೇಳಿಲ್ಲ. ರಾತ್ರಿ 7ವರೆಗೆ ಫೋನ್ ಮಾಡಿದರು, ಅಣ್ಣನ ಮಗ ಇಲ್ಲ ಕಳೆದೋಗ್ಯಾನ ಅಂದ್ಗೆಸಿ. ನನ್ನ ಮಗ ಫೋನ್ ಮಾಡ್ದೆ, ಅಮ್ಮ ಮಾಮನ ಮಗ ಇಲ್ಲ ಅಂತ, ಅಯ್ಯಪ್ಪ ಕಳೆದೋಗ್ಯಾನ ಅಂತ. ಸರಿ ಅಂದ್ಕೇಸಿ ಅಣ್ಣಗೆ ಫೋನ್ ಮಾಡಿದ್ನಮ್ಮ. ಅಣ್ಣಗೆ ಫೋನ್ ಮಾಡಿದ್ರೆ ಅಣ್ಣ ಜಗ್ಗಿ ಅದು ಅಳಕ್ಕೆ ಹಚ್ಬಿಟ್ಟ. ಅಣ್ಣ ಅಳಬೇಡ, ನಾನು ಅಪ್ಪಗೆ ಫೋನ್ ಮಾಡ್ತೀನಿ, ಎಲ್ಲಿಗೆ ಹೋಗಲ್ಲ, ನಿನ್ನ ಮಗ ಮತ್ತೆ ಮನೆಗೆ ಬರ್ತಾನ ಅಂದ್ಗೇಸಿ. ಆಗಲೇ ಸಡಲ್ಲ ಅಪ್ಪಗ ಅಮ್ಮಗ ಫೋನ್ ಹಚ್ಚಿ ಹೇಳಿದೆ. ಅಪ್ಪ ಅಮ್ಮ ಅಂದರು, ಎಲ್ಲಿಗೆ ಹೋಗಲ್ಲ, ಮಗ ಇದಾನ, ಸ್ವಲ್ಪ ಭಯಪಟ್ಟು ಅಂಜಿಕೊಂಡು ಹೋಗೋಣ ಮಗನೇ, ಏನಾಗಲ್ಲ, ನಿನ್ನ ಅಣ್ಣನ ಮಗ ತಿರುಗಿ ಬರ್ತಾನ ಅಂತಂದರು. ಹೇಳೋಣ 14ನೇ ತಾರೀಕಿಗೆ ಸಾಯಂಕಾಲ 5 ಗಂಟೆಗೆ ಒಬ್ಬರು ಅಣ್ಣಗೆ ಫೋನ್ ಮಾಡಿದ್ರಂತ, ನಿನ್ನ ಮಗ ಒತ್ತೂರ್ನ್ಯಾಗ ಇದೇನಾ ಅಂದ್ಗೇಸಿ. ಆ ಸಡಲ್ಲೇ ಅಣ್ಣ ಒತ್ತೂರಿಗೆ ಹೋದ್ರೆ ಒಂದು ಅಂಗಡಿ ತಲ್ಲಿ ಕುಂತ್ಕೊಂಡಿದ್ನಂತ. ಅಪ್ಪನ ನೋಡಿ ಹತ್ತು ಬಿಟ್ನಂತ ಜಗ್ಗೆ. ಇರ್ಲಿ ಬಾಪ, ಯಾಕೆ ಅಳ್ತಿದ್ದಿ, ನಿನಗಿಷ್ಟಿದ್ರೆ ಓದು, ಇಲ್ಲಾಂದ್ರೆ ಬೇಡ, ಸಾಕ್ಷಿ ಕೊಡ್ತೀನಿ, ಅಪ್ಪನ ತಲ್ಲಿ ಪ್ರೇಯರ್ ಮಾಡಿಸ್ತೀನಿ, ಅವನು ಸಾಲಿಗೆ ಹೋಗ್ತಾನ ಅಂತ ಕೇಸಿ ನಮ್ಮ ಕಳೆದು ಹೋದ ಕುಮಾರನ ಕರ್ಕೊಂಬಂದು ಅಪ್ಪನ ಮುಂದೆ ನಿಲ್ಲಿಸ್ತಾ ಇದ್ದಾರೆ. ಶೇಷ ಓದ್ತಾನೆ, ಎದುರುಬೇಡಿ. ಇವತ್ತಿಂದ Hallelujah. Praise the Lord. ಆಲ್ ದಿ ಬೆಸ್ಟ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9906111485 ಅಥವಾ ನಮ್ಮ ವೆಬ್ಸೈಟ್ www.graceministryindia.org ಗೆ ಭೇಟಿ ನೀಡಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.